ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶ್ರೀ ಬಾಕ್ಸ್. ನಾನು ರಾಜಶ್ರೀ. ಇವತ್ತು ನಂದು ಡೇ ರೊಟೀನ ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಿದ್ದೀನಿ. ಟೈಮ್ ಆಗಿದೆ 6:15. ಜಸ್ಟ್ ಎದ್ದು ಒಂದು 5 to 10 ಮಿನಿಟ್ಸ್ ಆಗಿದೆ. ಎಕ್ಸಾಕ್ಟ್ ಟೈಮ್ ಬಂದು ಇವಾಗ ನೋಡೋದಾದರೆ 6:20 ಆಗಿದೆ. ಇಲ್ಲಿಂದ ನಾನು ಏನೇನು ಮಾಡ್ತೀನಿ ಟಿಲ್ ಸಾಯಂಕಾಲವರೆಗೂ ಅಂತ ನಾನು ಹೇಳ್ತೀನಿ. ಫಸ್ಟ್ ಬಂದು ನಾನು ಬೆಳಗ್ಗೆ ಹಾಟ್ ವಾಟರ್ ಕುಡಿದು ಕಾಫಿಗೆ ಇಟ್ಕೊಂಡು ಟಿಫನ್ಗೆ ದೋಸೆ, ಚಟ್ನಿ, ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಫಿಕ್ಸ್ ಆಗಿದ್ವಿ ನಿನ್ನೆ. ಅದಕ್ಕೋಸ್ಕರ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಅಪ್ಪ ಕೊಟ್ಟು ನಾನು ಮನೆಯೆಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿಕೊಂಡು ಹೊಸಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಅಲ್ಲಿಂದ ರಂಗೋಲಿ ಹಾಕಿದ ತಕ್ಷಣ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಾಯಿತು. ಗುರುವಾರ ಆಗಿರೋಣ ಸ್ವಾಮಿ ಪೂಜೆ ಮಾಡಬೇಕಿತ್ತು. ನನ್ನ ಮಗನಿಗೆ ಬೇರೆ 8 ಆಗಿತ್ತು. ಟಿಫನ್ ಬಾಕ್ಸ್ಗೆಲ್ಲ ರೆಡಿ ಮಾಡಿ ದೋಸೆ, ಚಟ್ನಿ, ಪಲ್ಯ ಎಲ್ಲ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಅವನಿಗೆ ಬಸ್ ಮಿಸ್ ಆಗಿತ್ತು. ಅದಕ್ಕೋಸ್ಕರ ನಾನು ರೆಡಿಯಾಗಿ ಹೋಗಿ ಅವನ ಬಸ್ ಸ್ಟಾಪಲ್ಲಿ ಬಿಟ್ಟು ಡ್ರಾಪ್ ಮಾಡಿ ಬಂದಾಯಿತು. ಮತ್ತು ನಾನು ಬಂದು ಆಫೀಸ್ಗೆ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಅಲ್ಲಿಂದ ನಮ್ಮ ಆಫೀಸ್ಗೆ ನಾನು ಹೊರಟೆ. ನನ್ನ ಫ್ರೆಂಡ್ ಬಂದಿದ್ದರು ಅಷ್ಟೊತ್ತಿಗೆ. ನಂಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ನನ್ನ ಕೊಲೆಗ್ ಅವರು. ಅಲ್ಲಿಂದ ನಾನು ಸ್ಟಾರ್ಟಾಗಿ ಇಲ್ಲಿಂದ ನಮ್ಮ ಮನೆಯಿಂದ ಒಂದು 100 ಮೀಟರ್ಸಲ್ಲಿ ಗಣಪತಿ ದೇವಸ್ಥಾನ ಬರುತ್ತೆ. ಪ್ರಥಮ ಪೂಜೆ ಗದಿಪತಿ ಅಂತೀವಲ್ವ, ಅಲ್ಲಿ ನಮ್ಮ ಮನೆ ಹತ್ರನೇ ಇರೋದು. ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆನ್ ದಿ ವೇ ನಾನು ನಮ್ಮ ಆಫೀಸ್ಗೆ ಹೋಗುವಾಗ ಯಾವಾಗಲೂ ಅಷ್ಟೇ ಬೈಕ್ ಸ್ಟಾಪ್ ಮಾಡಿ ಗಣೇಶನಿಗೆ ಒಂದು ಸೆಲ್ಯೂಟ್ ಮಾಡಿ ಅಲ್ಲಿಂದ ನಾನು ಯಾವಾಗಲೂ ಆಫೀಸ್ಗೆ ಹೊರಡೋದು. ಬನ್ನಿ ನಿಮಗೂ ತೋರಿಸ್ತೀನಿ ಅದು ಎಲ್ಲಿದೆ ಗಣಪತಿ ದೇವಸ್ಥಾನ ಅಂತ. ನಮ್ಮ ಮನೆಯಿಂದ ಜಸ್ಟ್ ವೆರಿ ನಿಯರ್ ಒಂದು 100 ಮೀಟರ್ಸ್ ದೂರದಲ್ಲಿರುತ್ತೆ. ತುಂಬ ಒಳ್ಳೆ ವೈಬ್ ಅನಿಸುತ್ತೆ. ಮನೆ ಹತ್ರನೇ ಇರೋದು. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ನಿಲ್ಲಿಸಿ ದೇವರ ದರ್ಶನ ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡಿರ ನಾನು ಸ್ಟಾರ್ಟ್ ಮಾಡೋದೇ ಇಲ್ಲ. ಏನೇ ಕೆಲಸಕ್ಕೆ ಹೋದ್ರೂ ನಾನು ದೇವ್ರ ದರ್ಶನ ಮಾಡಿಕೊಂಡೆ, ಫಸ್ಟ್ ಗಣಪತಿ ದರ್ಶನ ಮಾಡಿಕೊಂಡೆ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ನಮ್ಮ ಆಫೀಸ್ ಕಡೆಗೆ ಹೊರಟಾಯಿತು. ಇನ್ನೇನು ನಮ್ಮ ಆಫೀಸ್ ಬರುತ್ತೆ. ಆಲ್ಮೋಸ್ಟ್ 1 to 1.5 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ನಾನು ಸ್ಕೂಟಿಯಲ್ಲಿ ನಮ್ಮ ಆಫೀಸ್ಗೆ ನಾನು ರೀಚ್ ಆಗ್ತೀನಿ ಡೈಲಿ. ಒನ್ಸ್ ನಾನು ಆಫೀಸ್ ರೀಚ್ ಆಗಿದ್ದೀನಿ ಅಂದರೆ ಕಂಪ್ಲೀಟಾಗಿ ಇದೆಲ್ಲದನ್ನು ಪಕ್ಕಕ್ಕಿಟ್ಟು ಓನ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ ನನ್ನ ವರ್ಕ್ ಮೇಲೆ. ಜಸ್ಟಿಸ್ ಫಾರ್ ಮೈ ಬಾಸ್ ಅಂತಲೇ ಹೇಳ್ಬೋದು. ಮತ್ತು ಸಾಯಂಕಾಲ ನಾನು ಬೇಗ ಬಂದು ಇವತ್ತು ಗುರುವಾರ ಆಗಿರೋ ಕಾರಣ ಫ್ರೆಶ್ ಅಪ್ ಆಗಿ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಜನ್ ಮಾಡಿ ಬರೋಣ ಅಂತ. ಅಲ್ಲೇ ಒಂದು ಕಮ್ಯುನಿಟಿ ಇದೆ ನಮ್ಮದು, ಸತ್ಯಸಾಯಿ ಬಾಬಾ ಭಜನ್ ಮಾಡ್ತಾರೆ. ಅಲ್ಲಿ ಹೋಗೋಣ ಅಂತ ನಾನು ನಮ್ಮಪ್ಪ ರೆಡಿಯಾಗಿ ಹೋಗಿ ಭಜನ್ ಮಾಡಿ ಸ್ವಾಮಿ ದರ್ಶನ ಮಾಡ್ಕೊಂಡು ಹೀಗೆ ನನ್ನ ಡೇನ ಇವತ್ತು ಎಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು.